ರಾಜ್ಯ ಬಿಜೆಪಿಗೆ ಈಗ ರಾಜ ಹುಲಿನೇ ಅನಿವಾರ್ಯ ಆಗ್ಬಿಟ್ರ ಅಂತ BY ಯಡಿಯೂರಪ್ಪ ಏನಿದ್ದಾರೆ. BS ಯಡಿಯೂರಪ್ಪ ಅವರನ್ನ ಬಿಟ್ರೆ ಬಿಜೆಪಿಯಲ್ಲಿ ಬೇರೆ ಯಾವ ನಾಯಕರು ಇಲ್ವಾ? PSY ಅವರನ್ನ ಮುಂದಿಟ್ಟುಕೊಂಡೇ ಮುಂದಿನ ಚುನಾವಣೆಗಳನ್ನು ಎದುರಿಸೋಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಬಿಜೆಪಿ ನಾಯಕರು ಯಡಿಯೂರಪ್ಪ ಅವರ ಮುಖವನ್ನೇ ಇಟ್ಟುಕೊಂಡು ಸ್ಥಳೀಯ ಹಾಗೂ GBA ಚುನಾವಣೆಯನ್ನು ಎದುರಿಸೋಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ನಿನ್ನೆ ಶಿಕಾರಿಪುರದಲ್ಲಿ ಶಕ್ತಿ ಪ್ರದರ್ಶನದ ಬಗ್ಗೆ ಹೆಚ್ಚಿನ ಚರ್ಚೆಯಾಗಿದೆ. ಯಡಿಯೂರಪ್ಪ ಹುಟ್ಟುಹಬ್ಬದ ಶಕ್ತಿ ಪ್ರದರ್ಶನದ ಬಗ್ಗೆ ಬಿಜೆಪಿಗೆ ಹೆಚ್ಚಿನ ಮೈಲೇಜ್ ಸಿಗುತ್ತೆ ಒಂದು ವೇಳೆ ಮಾಡಿದ್ರೆ. 50 ವರ್ಷದ ರಾಜಕೀಯ ಸಮಾವೇಶದ ಬಗ್ಗೆ ಚರ್ಚೆ ಹೆಚ್ಚಾಗ್ತಾ ಇದೆ. ಏನೇನು ಮಾಡ್ಕೊಂಬಿದ್ದಾರೆ ಅವ್ರ ಬಗ್ಗೆ ಅದನ್ನೆಲ್ಲ ಹೇಳ್ತಾರೆ. ಲೋಕಲ್ ಚುನಾವಣೆಗೆ BSY ಅವರನ್ನು ಬಳಸಿಕೊಂಡು ಬಿಜೆಪಿ ನಾಯಕರಿಂದ ಚುನಾವಣೆ ಎದುರಿಸುವಂತಹ ಒಂದು ತೀರ್ಮಾನ. ಚುನಾವಣೆ ಹತ್ತಿರ ಇರುವಾಗಲೇ ಯಡಿಯೂರಪ್ಪರ ಒಂದು ಸಮಾವೇಶ. ಮೇ ವೇಳೆಯಲ್ಲಿ ಸಮಾವೇಶ ನಡೆಸೋಣ ಅಂತ ಹೇಳಿ ಬಿಜೆಪಿ ನಾಯಕರು ಯೋಚನೆ ಮಾಡ್ತಾ ಇದ್ದಾರೆ. ಏಪ್ರಿಲ್ನಲ್ಲಿ ನಡೆಯಬೇಕಾಗಿದ್ದಂತಹ BSY ಅಭಿನಂದನಾ ಸಮಾವೇಶ ಮೇ ಕೊನೆಯಲ್ಲಿ ನಡೆಸೋಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಈ ಮೂಲಕ GBA ಹಾಗೂ ಸ್ಥಳೀಯ ಚುನಾವಣೆ ಬಳಕೆ ಏನಾಗ್ತಾ ಇದೆ ಅದಕ್ಕೋಸ್ಕರ ಇವರ ವರ್ಚಸ್ಸನ್ನು ಬಳಕೆ ಮಾಡಿಕೊಳ್ತಾರೆ. ಜೂನ್ನಲ್ಲಿ GBA ಚುನಾವಣೆ, ಸ್ಥಳೀಯ ಚುನಾವಣೆ ಸಂಸ್ಥೆಗಳು ಆಗುವಂತಹ ಸಾಧ್ಯತೆ ಇದೆ. ಹೀಗಾಗಿ ಯಡಿಯೂರಪ್ಪ ಅವರನ್ನೇ ಮುಂದಿಟ್ಟುಕೊಂಡು ಹೋಗೋಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಅಭಿನಂದನಾ ಸಮಾವೇಶಕ್ಕೆ ರಾಷ್ಟ್ರೀಯ ನಾಯಕರನ್ನ ಕರೆಸುವಂತಹ ಪ್ರಯತ್ನ ಕೂಡ ಆಗುತ್ತೆ. ರಾಷ್ಟ್ರೀಯ ನಾಯಕರ ಮುಂದೆ ಮತ್ತೊಂದು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಈಗ BY ವಿಜಯೇಂದ್ರ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿದ್ದಾರೆ. ಸಾಕಷ್ಟು ಚರ್ಚೆಗಳು ಇದೆ ಆ ವಿಚಾರವಾಗಿ. ಕೆಲವರಲ್ಲಿ ಅಸಮಾಧಾನ ಕೂಡ ಇದೆ. ಇದೆಲ್ಲದರ ನಡುವೆ ಎಲ್ಲರನ್ನೂ ಕೂಡ ಒಗ್ಗೂಡಿಸಿಕೊಂಡು ಹೋಗಬೇಕು, ಪಕ್ಷವನ್ನು ಬಲಪಡಿಸಬೇಕು, ಮುಂದೆ ಬರುವಂತಹ ಚುನಾವಣೆಗಳನ್ನು ಸರಿಯಾದ ರೀತಿಯಲ್ಲಿ ಎದುರಿಸಬೇಕು. ಇದು ಬಿಜೆಪಿಗೆ ಇರುವಂತಹ ಸವಾಲು, BY ವಿಜಯೇಂದ್ರಗೆ ಇರುವಂತಹ ದೊಡ್ಡ ಸವಾಲು. ಇದಕ್ಕೇನು ಮಾಡಬೇಕು? ಈಗ ಬಿಜೆಪಿಯಲ್ಲಿರುವಂತಹ ಬಹುದೊಡ್ಡ ನಾಯಕ, ಸಾಕಷ್ಟು ಅಭಿಮಾನಿಗಳನ್ನು ಹೊಂದಿರುವಂತಹ ನಾಯಕ ಅಂತಂದ್ರೆ ಅದು BS ಯಡಿಯೂರಪ್ಪ ಅವರೇ. ಹೀಗಾಗಿ ಯಡಿಯೂರಪ್ಪ ಅವರನ್ನು ಮುಂದಿಟ್ಟುಕೊಂಡು ಬಿಜೆಪಿ ಎಲ್ಲ ಚುನಾವಣೆಗಳನ್ನು ಎದುರಿಸಬೇಕನ್ನುವಂತಹ ಪ್ಲಾನನ್ನು ಈಗ ಮಾಡಿಕೊಂಡಿದೆ. ಹೀಗಾಗಿ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡ್ತಾರೆ ಈಗ ನಮ್ಮ ಪ್ರತಿನಿಧಿ ಮಾರುತಿ ನಾಯಕ್ ಫೋನ್ ಸಂಪರ್ಕದಲ್ಲಿ. ಮಾರುತಿ ನಾಯಕ್, ಒಂದು ರೀತಿಯಲ್ಲಿ ಬಿಜೆಪಿಯಲ್ಲಿ ಯಡಿಯೂರಪ್ಪ ಅವರನ್ನು ಬಿಟ್ಟರೆ ಅವರಿಗಿಂತ ಜಾಸ್ತಿ ವರ್ಚಸ್ಸಿರುವಂತಹ ನಾಯಕ ಯಾರೂ ಇಲ್ಲ ಅಂತ ಅನೇಕ ಜನರು ಹೇಳ್ತಾರೆ. ಅದು ನಿಜವೂ ಕೂಡ. ಹೀಗಿರುವಾಗ ಮುಂದೆ ಬರುವಂತಹ ಚುನಾವಣೆಗಳನ್ನು ಯಡಿಯೂರಪ್ಪ ಅವರನ್ನು ಕೈ ಬಿಟ್ಟು ಏನಾದರೂ ಹೋದರೆ ಸಾಕಷ್ಟು ಡ್ಯಾಮೇಜ್ ಆಗುತ್ತೆ. ಹೀಗಾಗಿ ತಂದೆಯನ್ನ ಅಥವಾ ಯಡಿಯೂರಪ್ಪ ಅವರನ್ನು ಮುಂದಿಟ್ಟುಕೊಂಡು BY ವಿಜಯೇಂದ್ರ ಅವರು ಸ್ಥಳೀಯ ಚುನಾವಣೆಗಳನ್ನು, ಬೇರೆ ಬೇರೆ ಚುನಾವಣೆಗಳನ್ನು ಎದುರಿಸುವಂಥ ಪ್ಲಾನ್ ಮಾಡ್ತಾ ಇದ್ದಾರೆ. ನಿಜಕ್ಕೂ ಕೂಡ ಇದು ವರ್ಕೌಟ್ ಆಗುತ್ತಾ ಅಂತ ಬಿಜೆಪಿಗೆ? ಎಸ್ ಉಮೇಶ್, ಈಗಾಗಲೇ ಅಂದ್ರೆ ಬಿಜೆಪಿಯಲ್ಲಿ ಸಿದ್ದರಾಮಯ್ಯ ಅಷ್ಟು ಮಾಸ್ ಲೀಡರ್ ಮತ್ತೆ ಅವರಷ್ಟು ವರ್ಚಸ್ಸಿರೋ ನಾಯಕರು ಮತ್ತೊಬ್ಬರಿಲ್ಲ ಎಂಬುದು ಈಗಿರುವಂತಹ ಒಂದು ನೋಟ. ಯಾಕೆಂದ್ರೆ BSY ನ ಈ ಹಿಂದೆ ಏನು ವಿಧಾನಸಭಾ ಚುನಾವಣೆಯಲ್ಲಿ ಬಿಟ್ಟು ತಾವೇ ಏನು ಚುನಾವಣೆ ನಡೆಸಿದ್ರು ರಾಜ್ಯ ಬಿಜೆಪಿ. ಆ ಸಂದರ್ಭದಲ್ಲಿ ಆಗ ಬಿಜೆಪಿ ಸೋಲಿಗೆ ಅದೇ ಕಾರಣ ಆಗಿತ್ತು ಅಂತ ಕೂಡ ಪಕ್ಷದಲ್ಲಿ ಸಾಕಷ್ಟು ಚರ್ಚೆಗಳಾಗಿದ್ವು. ಮತ್ತೆ ಯಾವುದೇ ಕಾರಣಕ್ಕೂ BSY ಅವ್ರನ್ನ ಬಿಟ್ಟು ನಾವು ಯಾವುದೇ ಚುನಾವಣೆಗಳನ್ನ ಎದುರಿಸಬಾರ್ದು ಅಂತ ಕೂಡ ಆಗ ಚರ್ಚೆಗಳು ಆಗ್ತಿದ್ವು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಅವರು ಒಂದ್ ಸ್ವಲ್ಪ ಪಕ್ಷದಿಂದ ದೂರ ಉಳಿಯುವಂಥದ್ದು ಮತ್ತೆ ಪಕ್ಷದ ಯಾವುದೇ ಕಾರ್ಯಕ್ರಮ ಅಷ್ಟಾಗಿ ಕಾಣಿಸ್ಕೊಳ್ತಿರ್ಲಿಲ್ಲ. ಆದ್ರೆ ಈಗ ಬರ್ತಿರುವಂತಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಆಗಿರ್ಬೋದು ಮತ್ತು GBA ಚುನಾವಣೆ ಏನಿದೆ ಅದನ್ನ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಮತ್ತೆ ಸಿದ್ದರಾಮಯ್ಯ ಪಕ್ಷಕ್ಕೆ ಅನಿವಾರ್ಯ. ಅದರಿಂದಾಗಿ ಅವರ ಮುಖವನ್ನು ಇಟ್ಕೊಂಡು ಮತ್ತೆ ಚುನಾವಣೆಯಲ್ಲಿ ಎದುರಿಸಲು ಈಗಾಗಲೇ ಏನು ರಾಜ್ಯ ಬಿಜೆಪಿ ಸಿದ್ಧತೆಯನ್ನ ನಡೆಸ್ತಾ ಇರುವಂತದ್ದು. ಈ ಹಿಂದಿನ ಚುನಾವಣೆಗಳಲ್ಲಿ ನಾವು ನೋಡಿರ್ಬೋದು. ಯಾಕೆಂದ್ರೆ ಯಡಿಯೂರಪ್ಪ ಅವ್ರನ್ನ ಬಿಟ್ರೆ ಮತ್ತೆ ಅವ್ರಿಗೆ ದೊಡ್ಡ ಮಟ್ಟದಲ್ಲಿ ಲಿಂಗಾಯತ ಸಮುದಾಯದ ಬಲ ಇರುವಂತದ್ದು ಮತ್ತೆ ಮಾಸ್ ಲೀಡರ್ ಆಗಿರುವಂತ ಒಂದು ಸ್ಥಾನದಿಂದ ಬಿಜೆಪಿ ಈ ಮಟ್ಟಕ್ಕೆ ಬೆಳೆಯುವಲ್ಲಿ ಪ್ರಮುಖ ಕಾರಣ ಆದಂಥವ್ರು BSY. ಅದರಿಂದಾಗಿಯೇ ಈ ರಾಜ್ಯದಲ್ಲಿ ಪ್ರಮುಖವಾಗಿ ಬಿಜೆಪಿ ಅಂದ್ರೆ ಅಂತ ಹೆಸರೇ ಬರುವಂತದ್ದು ಅದು ಕೇವಲ BSY ಅವರನ್ನ ಇಟ್ಕೊಂಡೇ ಈ ಬಾರಿಯೂ ಕೂಡ ಚುನಾವಣೆಯನ್ನು ಎದುರಿಸಬೇಕು ಎಂಬ ನಿರ್ಧಾರಕ್ಕೆ ರಾಜ್ಯ ಬಿಜೆಪಿ ಬಂದಂತೆ ಕಾಣ್ತಿರುವಂತದ್ದು. ಮುಂದಿನ ಏನು ಲೋಕಲ್ ಬಾಡಿ ಚುನಾವಣೆಗಳಿದೆ ಮತ್ತು GBA ಚುನಾವಣೆ ಏನಿದೆ ಅದಕ್ಕಿಂತ ಮುಂಚೆ ಒಂದು ತಿಂಗಳ ಮುಂಚೆ ಒಂದು ಸಮಾವೇಶ ಅಂದ್ರೆ ರಾಜಕೀಯ ಜೀವನದಲ್ಲಿ BSY ಅವರು ಸುಮಾರು 50 ವರ್ಷಗಳ ಕಾಲ ಪೂರೈಸಿರೋ ಹಿನ್ನೆಲೆ ಅವ್ರಿಗೊಂದು ಅಭಿನಂದನಾ ಕಾರ್ಯಕ್ರಮವನ್ನ ರಾಜ್ಯ ಬಿಜೆಪಿ ಹಮ್ಮಿಕೊಂಡಿರುವಂತದ್ದು. ಅದು ಮೇ ತಿಂಗಳಲ್ಲಿ ಮಾಡ್ತಾ ಇರುವಂತದ್ದು. ಅದರಿಂದಾಗಿ ಚುನಾವಣೆ, ಈ ಲೋಕಲ್ ಚುನಾವಣೆ ಮತ್ತೆ ಅದೇ ರೀತಿ GBA ಚುನಾವಣೆಗೂ ಮುನ್ನ ಆ ಸಮಾವೇಶವನ್ನ ಮಾಡುವ ಮೂಲಕ ಒಂದು ದೊಡ್ಡ ಮಟ್ಟದ ಶಕ್ತಿ ಪ್ರದರ್ಶನಕ್ಕೆ BY ವಿಜಯೇಂದ್ರ ಅವರು ಕೂಡ ಮುಂದಾಗಿರೋದು. ಯಾಕೆಂದ್ರೆ ತಂದೆಯ ನಂತರ ನಾನೇ ಲಿಂಗಾಯತ ಲೀಡರ್ ಮತ್ತೆ ಈ ರಾಜ್ಯದಲ್ಲಿ ನಾನೇ ಬಿಜೆಪಿಗೆ ಎಲ್ಲವೂ ಕೂಡ ಏನ್ ಬಿಂಬಿಸ್ಬೇಕು ಮತ್ತೆ ಪಕ್ಷದಲ್ಲಿ ನಾನು ಕೂಡ ಅತ್ಯಂತ ಸ್ಟ್ರಾಂಗ್ ಆಗಿದ್ದೀನಿ. ಮುಂದಿನ ಏನು CM ಸ್ಥಾನ ಆಗಿರ್ಬೋದು ಮತ್ತೊಂದು ವಿಚಾರದಲ್ಲೂ ಕೂಡ ನಾನು ಆಕಾಂಕ್ಷಿ ಅಂತ ಏನು ಬಿಂಬಿಸ್ಬೇಕು ಅದರ ದೃಷ್ಟಿಯಿಂದಲೇ ಮೇ ತಿಂಗಳಲ್ಲಿ BSY ಅವರಿಗೆ ಅಭಿನಂದನಾ ಕಾರ್ಯಕ್ರಮ ಸಮಾವೇಶವನ್ನ ಇಟ್ಕೊಂಡಿರೋದು. ಈ ಕಾರ್ಯಕ್ರಮಕ್ಕೆ ರಾಜ್ಯ ನಾಯಕರು ಅಲ್ಲದೆ ಹೈಕಮಾಂಡ್ ನಾಯಕರನ್ನ ಕರೆಸುವ ಚಿಂತನೆಯನ್ನ ನಡೆಸಿರೋದು. ಒಟ್ಟಲ್ಲಿ
ಈಗಿನ ಸದ್ಯದ ಮಟ್ಟಿಗೆ ರಾಜ್ಯ ಬಿಜೆಪಿಗೆ BSY ಅವರು ಅನಿವಾರ್ಯ ಎಂಬುದು ಕೂಡ ಸ್ಪಷ್ಟವಾಗಿ ಕಾಣ್ತಿರುವಂತದ್ದು. ಅದರಿಂದಾಗಿ ಎಲ್ಲಾ ಚುನಾವಣೆಗಳಾಗಿರ್ಬೋದು, ಮುಂದಿನ ವಿಧಾನಸಭೆ ಚುನಾವಣೆಯಲ್ಲೂ ಕೂಡ BSY ಮುಂದಿಟ್ಕೊಂಡು ಅವರ ಪ್ರಚಾರಗಳ ಮೂಲಕವೇ ಏನು ಈ ರಾಜ್ಯದಲ್ಲಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರುವ ಕನಸನ್ನ ಈಗ ರಾಜ್ಯ ಬಿಜೆಪಿ ಕಾಣ್ತಿರೋದು. ಅದರಿಂದಾಗಿ ಈಗಿನ ಇತ್ತೀಚೆಗೆ ನಡೆಯುವಂತಹ ಎಲ್ಲಾ ಕಾರ್ಯಕ್ರಮಗಳಲ್ಲೂ ಕೂಡ BSY ಅವರು ಕಾಣಿಸ್ಕೊಳ್ತಾ ಇರುವಂತದ್ದು. ಅವರು ಕೂಡ ಮೊನ್ನೆ ನಡೆದಂತಹ ಕಾರ್ಯಕಾರಿಣಿ ಸಭೆಯಲ್ಲೂ ಕೂಡ ನೀವು ಅಂದ್ರೆ ರಾಜ್ಯ ನಾಯಕರಾಗಿರ್ಬೋದು ಮತ್ತು ಕೇಂದ್ರ ನಾಯಕರು ಯಾವುದೇ ಸಂದರ್ಭದಲ್ಲಿ ಯಾವುದೇ ಸೂಚನೆಯನ್ನು ಕೊಟ್ಟರು ಎಲ್ಲಾ ಕಾರ್ಯಕ್ರಮದಲ್ಲೂ ನಾನು ಭಾಗಿಯಾಗ್ತೀನಿ ಮತ್ತೆ ಚುನಾವಣಾ ಪ್ರಚಾರದಲ್ಲೂ ಕೂಡ ನಾನು ಭಾಗಿಯಾಗ್ತೇನೆ ಅಂತ ಕರೆ ಕೊಟ್ಟಿರುವಂತದ್ದು. ಆ ಕರೆಯನ್ನ ಹೋಗುತ್ತಿರುವಂತಹ ರಾಜ್ಯ ನಾಯಕರು ಮತ್ತು ಹೈಕಮಾಂಡ್ ನಾಯಕರು ಈಗ ಅವರ ಮುಖವನ್ನ ಇಟ್ಕೊಂಡು ಚುನಾವಣೆ ಎದುರಿಸಲು ಸಿದ್ಧವಾಗ್ತಿರುವಂತದ್ದು. ಭೀಮೇಶ್, ಈಗ ಈ ವಿಚಾರವಾಗಿ ಬಿಜೆಪಿಯಲ್ಲಿ ಯಡಿಯೂರಪ್ಪ ಅವರಿಗಿಂತ ಯಾವ ಪ್ರಬಲ ನಾಯಕರು ಇಲ್ವಾ? ಹಾಗಾದ್ರೆ ಒಂದ್ ಕಡೆ ನೋಡಿ JDS ಅವರನ್ನು ಕೂಡ ಜೊತೆಗೂಡಿಸ್ಕೊಂಡು ಹೋಗಬೇಕು ಎನ್ನುವಂತಹ ವಿಚಾರ ಕೂಡ ಇದೆ. ಹೀಗಿರುವಾಗ ಇವರೆಲ್ಲರೂ ಇದ್ರೂ ಕೂಡ ಏನಾದರೂ ಒಂದು ದೊಡ್ಡ ನಾಯಕರ ಕೊರತೆ ಅಥವಾ ಪ್ರಬಲ ನಾಯಕರ ಕೊರತೆ ಬಿಜೆಪಿಯಲ್ಲಿ ಕಾಣ್ತಾ ಇದೆಯಾ ಅಂತ? ಎಸ್ ಭೀಮೇಶ್, ಅದು ಸ್ಪಷ್ಟವಾಗಿ ಕಾಣ್ತಿದೆ. ಯಾಕೆಂದ್ರೆ ನಾವು ಉದಾಹರಣೆ ನೋಡೋದಾದ್ರೆ ಇಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಏನ್ ಆಯ್ತು ಅದೆಲ್ಲರಿಗೂ ಗೊತ್ತಿರೋ ವಿಚಾರ. ಯಾಕೆಂದ್ರೆ ಅಧಿಕಾರದಲ್ಲಿದ್ದಂಥವ್ರು 69 ಸೀಟ್ಗೆ ಬಂದಿರುವಂತದ್ದು. ಎಲ್ಲ ಒಂದ್ ಕಡೆ ರಾಜ್ಯ ಬಿಜೆಪಿಗೆ ಯಡಿಯೂರಪ್ಪ ಅನಿವಾರ್ಯ, ಅವ್ರನ್ನ ಮೂಲೆ ಗುಂಪು ಮಾಡಿದ್ರೆ ಈ ರಾಜ್ಯದಲ್ಲಿ ಮತ್ತೊಮ್ಮೆ ನಮ್ಗೆ ಸೋಲಾಗುತ್ತೆ. ಯಾಕೆಂದ್ರೆ ಈಗ ಸಿದ್ದರಾಮಯ್ಯರು ಕಾಂಗ್ರೆಸ್ ಅಲ್ಲಿ ಪ್ರಬಲವಾಗಿದ್ದಾರೆ, ಮತ್ತೆ JDS ನಲ್ಲಿ HD ಕುಮಾರಸ್ವಾಮಿ ಅವರು ಕೂಡ ಪ್ರಬಲವಾಗಿದ್ದಾರೆ. ಅವರನ್ನ ಎದುರಿಸ್ಬೇಕು ಅಂದ್ರೆ ಮತ್ತೆ ಯಾಕೆಂದ್ರೆ JDS ಬಿಜೆಪಿ ಮೈತ್ರಿ ಇದ್ರು ಕೂಡ ಸಿದ್ದರಾಮಯ್ಯ ಅವರು ಮತ್ತೆ ಕಾಂಗ್ರೆಸ್ ನ ಎದುರಿಸ್ಬೇಕು ಅಂದ್ರೆ BSY ಅನಿವಾರ್ಯ ಎಂಬುದು ಕೂಡ ರಾಜ್ಯ ಬಿಜೆಪಿಗೆ ಗೊತ್ತಾಗಿರುವಂತದ್ದು. ಅದರಿಂದಾಗಿ ಆ ಮಟ್ಟಕ್ಕೆ ರಾಜ್ಯ ಬಿಜೆಪಿಯಲ್ಲಿ ಮತಗಳನ್ನ ಸೆಳೆಯುವ ಮತ್ತು ಒಂದು ಕ್ಷೇತ್ರದಲ್ಲಿ ಒಂದಷ್ಟು ಮತಗಳನ್ನ ಪಡೆಯುವಂತಹ ಪ್ರಬಲ ನಾಯಕರು ಯಾರು ಇಲ್ಲ. ಒಂದ್ ರೀತಿಯಾಗಿ ಹೇಳೋದಾದ್ರೆ ತಮ್ಮ ಕ್ಷೇತ್ರದಲ್ಲಿ ಗೆಲ್ಲುವಂತಹ ನಾಯಕರಿದ್ದಾರೆ ಹೊರತು ಎಲ್ಲಾ ಕ್ಷೇತ್ರದಲ್ಲೂ ಒಂದಷ್ಟು ಮತಗಳನ್ನ ಸೆಳೆಯುವ ನಾಯಕರು ರಾಜ್ಯ ಬಿಜೆಪಿಯಲ್ಲಿ ತುಂಬಾ ಕಡಿಮೆ ಇರುವಂತದ್ದು. ಅದರಿಂದಾಗಿಯೇ ಮತ್ತೊಮ್ಮೆ ಯಡಿಯೂರಪ್ಪ ಅವ್ರನ್ನ ರಾಜ್ಯ ಬಿಜೆಪಿಯಲ್ಲಿ ಸಮಾವೇಶಗಳ ಮೂಲಕ ಆಗಿರ್ಬೋದು ಮತ್ತು ಚುನಾವಣಾ ಪ್ರಚಾರಗಳ ಮೂಲಕ ಆಗಿರ್ಬೋದು ಅವರನ್ನ ಬಳಸಿಕೊಳ್ಳುವ ಮೂಲಕ 2028ಕ್ಕೆ ಏನ್ ಚುನಾವಣೆ ಬರ್ತದೆ ಅದರಲ್ಲಿ ಗೆಲ್ಲುವ ಕನಸನ್ನ ರಾಜ್ಯ ಬಿಜೆಪಿ ಕಾಣುತ್ತಿದೆ. ಅದಕ್ಕಿಂತ ಮುಂಚೆ ಸ್ಥಳೀಯ ಚುನಾವಣೆಗಳಲ್ಲೂ ಕೂಡ BSY ನ ಬಳಸ್ಕೊಳ್ಳುವ ಪ್ರಯತ್ನ ಮಾಡ್ತಿರೋದು. ಪ್ರಮುಖವಾಗಿ GB-ಯಲ್ಲಿ ಅಧಿಕಾರಕ್ಕೆ ಬರುವ ಪ್ರಯತ್ನ ರಾಜ್ಯ ಬಿಜೆಪಿ ಮಾಡ್ತಿರೋದು. ಅಂದ್ರೆ ಸರ್ಕಾರದ ವಿರುದ್ಧ ಭ್ರಷ್ಟಾಚಾರ ಆರೋಪಗಳನ್ನ ಮಾಡುವ ಮೂಲಕ ಈ ಬಾರಿ ಯಾವುದೇ ಕಾರಣಕ್ಕೂ GB-ಯಲ್ಲಿ ನಡೆಯುವಂತಹ ಚುನಾವಣೆಯನ್ನ ಗೆಲ್ಲೇಬೇಕು ಅಂತ ಪಣ ತೊಟ್ಟಿರುವಂತಹ ವಿಜಯೇಂದ್ರ ಅವರು ತಮ್ಮ ತಂದೆಯವರ ಮುಖವನ್ನ ಇಟ್ಕೊಂಡು ಮತ್ತೆ ತಂದೆಯವರ ಮುಂದೆಯಲ್ಲಿ ಇಟ್ಕೊಂಡು ಕೂಡ ಚುನಾವಣೆ ಎದುರಿಸಲು ಸಿದ್ಧ ಆಗಿರುವಂತದ್ದು. ಭೀಮೇಶ್, ಎಸ್, ಧನ್ಯವಾದ ಮಾರುತಿ ತಮ್ಮೆಲ್ಲ ಮಾಹಿತಿಗಾಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.